ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ಬ್ಲಾಗ್ಸ್. ಓಕೆ, ಇವತ್ತಿನ ಮಾಯಾ ಎಪಿಸೋಡ್ 26. ಈ ಎಪಿಸೋಡಲ್ಲಿ ವಿಕ್ರಮ್ ಹಾಗೆ ಮಾಯಾ ಅಂದಾಗ ಸಮಯ. ಒಂದು ಕಡೆ ನಮ್ಮ ಮಾಯಾ ಪಿಂಪಲ್ ಆಗಿರೋದೆ. ಓಕೆ, ಲೆಟ್ಸ್ ಇಗ್ನೋರ್ ದ ಪಿಂಪಲ್, ಸ್ಟಾರ್ಟ್ ದ ವಿಡಿಯೋ. ಹಾಂ, ಒಂದು ಕಡೆ ನಮ್ಮ ಮಾಯಾ ರಿಯಾ ಜೊತೆ ಮಾತಾಡಿ ಅವ್ರ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಂಡು ಹಗುರ ಆಗಿದೆ ಅಂತ ಯೋಚನೆ ಮಾಡ್ತಾಯಿದ್ರೆ, ವಿಕ್ರಮ್ ಆಕ್ಸಿಡೆಂಟ್ ಆಗಿರೋ ವಿಷಯ ಆರಾಗಿ ಗೊತ್ತಾಗಿ ಅವ್ನು ಮಾಡಿರೋದಕ್ಕೆ ಅವನಿಗೆ ಸರಿಯಾಗಿ ಆಗಿದೆ ಅಂತ ಹೇಳಿ ಅವ್ನು ಮಾತಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ನಮ್ಮ ಶ್ರಾವ್ಯ ಇಷ್ಟು ದಿನ ಮಾಡ್ತಿದ್ದ ನಾಟಕ ಎಲ್ಲ ಇವತ್ತು ಬಯಲಿಗೆ ಬರೋ ಸಮಯ. ಸೊ ದೇವರಾಜ್ಗೆ ಶ್ರಾವ್ಯ ಏನಕ್ಕೆ ವಿಕ್ರಮ್ ಹಿಂದೆ ಮತ್ತೆ ಬಂದಿದ್ದಾಳೆ, ಅವನು ಹೇಳಿರೋ ಮಾತಿಗೆ ಒಪ್ಕೊಂಡು ಮತ್ತೆ ಅವಳು ಯಾಕೆ ಇಂಡಿಯಾಗೆ ಬಂದಿದ್ದಾಳೆ ಅಂತ ಹೇಳಿ. ಸೊ ಇವತ್ತದೆಲ್ಲ ನಾನು ಕನ್ಕ್ಲೂಷನ್ ಬರುತ್ತೆ. ಓಕೆ, ಇವತ್ತು ಶ್ರಾವ್ಯ ಎಪಿಸೋಡ್ ಅಂತ ಹೇಳ್ಬೋದು, ಶ್ರಾವ್ಯ ಕನ್ಕ್ಲೂಷನ್ ಎಪಿಸೋಡ್ ಅಂತ ಹೇಳ್ಬೋದು. ಸೊ ಇದನ್ನು ಈ ಎಪಿಸೋಡಲ್ಲಿ ನೋಡ್ಕೊಂಡು ಬನ್ನಿ. ವಿಕ್ರಮ್ ಮಾಯಾ ಒಂದಾಗೋ ಸಮಯ. ಮಾಯಾಗೆ ರಿಯಾ ಜೊತೆ ತನ್ನ ಕಷ್ಟನೆಲ್ಲ ಹೇಳ್ಕೊಂಡು ಸ್ವಲ್ಪ ಮನಸ್ಸು ಹಗುರ ಆಯಿತು. ಅವಳು ಮತ್ತೆ ಎದ್ದು ತನ್ನ ದಿನನಿತ್ಯದ ಕೆಲಸದಲ್ಲಿ ತನ್ನನ್ನು ತೊಡಗಿಸ್ಕೊಂಡ್ಳು. ಆ ಕಡೆ ರಿಯಾ ಆರವ್ ಹತ್ರ ಮಾಯಾ ಹೇಳಿದ ಎಲ್ಲ ವಿಷಯನ ಆರವ್ ಹತ್ರ ಹಂಚ್ಕೊಂಡ್ಳು. ಆರವ್ ಅವನು ಮಾಡಿದ ಪಾಪ ಅವನೇ ಅನುಭವಿಸ್ಬೇಕು, ಅದೇನೋ ಹೇಳ್ತಾರಲ್ಲ, ಕರ್ಮ ಆಲ್ವೇಸ್ ರಿಟರ್ನ್ಸ್. ಈಗ ವಿಕ್ರಮ್ಗೂ ಅದೇ ಆಗಿರೋದು. ರಿಯಾ ನನಗೂ ಗೊತ್ತು ಆರವ್, ಆದರೆ ಯಾವ ತಪ್ಪು ಮಾಡದೇ ಇರೋ ಮಾಯಾ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಆರವ್ ನೀನು ಹೇಳ್ತಿರೋದು ಸರಿನೇ ರಿಯಾ, ಆದರೆ ವಿಕ್ರಮ್ ಏನೋ ತಾನು ಮಾಡಿರೋ ತಪ್ಪಿಗೆ ಬೆಲೆ ಕಟ್ತಿದ್ದಾನೆ. ಆದರೆ ದುರಾದೃಷ್ಟವಶಾತ್ ಇದು ಮಾಯಾ ಮೇಲೂ ಪರಿಣಾಮ ಬೀರ್ತಿದೆ. ರಿಯಾ ಹೇಗೋ ಆರವ್ ವಿಕ್ರಮ್ ಬೇಗ ಸರಿ ಹೋದರೆ ಸಾಕು, ಮಾಯಾ ಹೀಗೆ ಕಷ್ಟಪಡೋದು ನೋಡೋಕ್ಕಾಗಲ್ಲ. ಆರವ್ ಯೋಚನೆ ಮಾಡಬೇಡ ರಿಯಾ, ಮಾಯಾ ತುಂಬ ಸ್ಟ್ರಾಂಗ್, ಏನೇ ಕಷ್ಟ ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸ್ತಾಳೆ. ನಾವು ಕೂಡ ಅವಳ ಸಹಾಯಕ್ಕೆ ನಿಲ್ಲೋಣ ಅಂತ ರಿಯಾಗೆ ಧೈರ್ಯ ಹೇಳ್ದ. ರಿಯಾ ಕೂಡ ಅವನ ಮಾತಿಗೆ ಒಪ್ಪಿ ತಲೆ ಆಡಿಸಿದ್ಲು. ಹೀಗೆ ದಿನಗಳು ಕಳೆದು ವಾರಗಳಾಯಿತು. ವಿಕ್ರಮ್ ತನ್ನ ಪ್ರತಿಯೊಂದು ಕೆಲಸನ ಶ್ರಾವ್ಯ ಕೈಯಲ್ಲೇ ಮಾಡಿಸ್ತಿದ್ದ. ಶ್ರಾವ್ಯಗೆ ಕೆಲಸ ಎಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲದೆ ಇದ್ದರೂ ದೇವರಾಜ್ನ ಭಯಕ್ಕೆ ಮಾಡ್ತಿದ್ಲು. ಹೀಗೆ ಒಂದು ಸಂಜೆ ವಿಕ್ರಮ್ ಶ್ರಾವ್ಯಗೆ, ಶ್ರಾವ್ಯ ಒಂದೇ ಕಡೆ ಮಲಗಿ ಬೇಜಾರಾಗ್ತಿದೆ, ನನಗೆ ಗಾರ್ಡನ್ ಕರ್ಕೊಂಡು ಹೋಗು ಅಂತ ಅಂದ. ಶ್ರಾವ್ಯ ಇಲ್ಲ ವಿಕ್ರಮ್, ನನಗೆ ತುಂಬ ಟಯರ್ಡ್ ಆಗಿದೆ, ನನ್ನಿಂದ ಸಾಧ್ಯ ಇಲ್ಲ ಅಂತ ಅಂದ್ಲು. ವಿಕ್ರಮ್ ಏನು ಶ್ರಾವ್ಯ, ಇಷ್ಟೇನಾ ನಿನ್ನ ಪ್ರೀತಿ? ಆಫ್ಟರ್ ಆಲ್ ಒಂದು ವಾಕಿಗೆ ಕರ್ಕೊಂಡು ಹೋಗೋದಕ್ಕೆ ನಿಂಗೆ ಆಗಲ್ವಾ? ಶ್ರಾವ್ಯ ಕೋಪದಲ್ಲಿ ನನ್ನ ನಿಮ್ಮ ಮನೆ ಕೆಲಸದವಳು ಅಂದ್ಕೊಂಡಿದ್ಯಾ? ನೋಡು ವಿಕ್ರಮ್, ಇನ್ಮೇಲೆ ನಾನು ಇಲ್ಲಿ ಇರಲ್ಲ, ನಾನು ಈಗಲೇ ಇಲ್ಲಿಂದ ಹೋಗ್ತೀನಿ ಅಂದ್ಲು. ಅಲ್ಲಿಗೆ ವಿಕ್ರಮ್ ತಂದೆ ದೇವರಾಜ್ ಬಂದು, ಶ್ರಾವ್ಯ ಏನಾಗ್ತಿದೆ ಇಲ್ಲಿ, ಯಾಕೆ ಹೀಗೆ ಕಿರ್ಚ್ತಾ ಇದೆಯಾ ಅಂತ ಕೇಳಿದ್ರು. ಶ್ರಾವ್ಯ ನೋಡಿ ಅಂಕಲ್, ನನಗೆ ಇನ್ಮೇಲೆ ನಿಮ್ಮ ಮಗನ ಚಾಕ್ರಿ ಮಾಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ. ದೇವರಾಜ್ ಏನು ಹೇಳ್ತಿದ್ಯಾ ಶ್ರಾವ್ಯ, ಮನೆ ಬಿಟ್ಟು ಹೋಗೋ ಮಾತೆಲ್ಲ ಯಾಕೆ, ಏನಾಯಿತು? ಶ್ರಾವ್ಯ ಏನಾಯ್ತಾ, ಏನಾಗ್ಬೇಕು ಅಂಕಲ್, ಇನ್ನೂ ಎಷ್ಟು ದಿನ ನಾನು ವಿಕ್ರಮ್ನ ಸೇವೆ ಮಾಡ್ಕೊಂಡು ಹೀಗೆ ಇರಲಿ? ನಾನು ನಿಮ್ಮ ಮಾತು ಕೇಳಿ ಇಲ್ಲಿಗೆ ಬಂದಿದ್ದು ಒಳ್ಳೆ ಲೈಫ್ ಲೀಡ್ ಮಾಡಬೇಕು ಅಂತ, ಆದರೆ ಇಲ್ಲಾಗಿರೋದು ಏನು, ಲೈಫ್ ಲಾಂಗ್ ನಾನು ಕೈಲಾಗದೇ ಇರೋ ಈ ವಿಕ್ರಮ್ ಜೊತೆ ಜೀವನ ಮಾಡಬೇಕಾ? ಇಂಪಾಸಿಬಲ್ ಅಂಕಲ್, ನನಗೆ ನಮ್ಮದೇ ಆದ ಕನಸು ಆಸೆಗಳಿವೆ, ಅದನ್ನೆಲ್ಲ ನಾನು ಈ ವಿಕ್ರಮ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋಕ್ಕಾಗಲ್ಲ. ದೇವರಾಜ್ ನಿನ್ನ ಮಾತಿನ ಅರ್ಥ ಏನು ಶ್ರಾವ್ಯ, ನೀನು ನನ್ನ ಮಗನ ನಿಜವಾಗ್ಲೂ ಪ್ರೀತಿಸಿಲ್ವಾ? ವಿಕ್ರಮ್ ಮಧ್ಯೆ ಮಾತಾಡ್ತಾ, ಪ್ರೀತಿ ಅನ್ನೋ ಪದದ ಅರ್ಥ ಗೊತ್ತಾ ಅಂತ ಕೇಳಿ ಡ್ಯಾಡ್ ಅವಳಿಗೆ ಅಂತ ಹೇಳಿ ತನ್ನ ಹಾಸಿಗೆಯಿಂದ ಎದ್ದು ನಿಂತ. ದೇವರಾಜ್ ಮತ್ತು ಶ್ರಾವ್ಯ ವಿಕ್ರಮ್ ಎದ್ದು ನಿಂತಿರೋದು ನೋಡಿ ಶಾಕ್ ಆಗಿ ಹಾಗೆ ನಿಂತ್ಕೊಂಡ್ರು. ದೇವರಾಜ್ ವಿಕ್ರಮ್ ನಿನಗೇನೂ ಆಗಿಲ್ವಾ? ಮತ್ತೆ ಯಾಕೆ ಈ ನಾಟಕ ಇಲ್ಲ? ಆಗ ಶ್ರಾವ್ಯ ಮತ್ತೆ ನಾಟಕ ಮಾಡ್ತಾ, ವಿಕ್ರಮ್ ನೀನು ಈ ರೀತಿ ನೋಡೋಕೆ ನಂಗೆ ತುಂಬ ಖುಷಿ ಆಗ್ತಿದೆ ಅಂತ ಅವನನ್ನು ತಪ್ಕೊಳ್ಳೋಕೆ ಬಂದ್ಲು. ವಿಕ್ರಮ್ ಅವಳನ್ನ ತಡೆದು, ಸಾಕು ನಿಲ್ಲಿಸು ಶ್ರಾವ್ಯ ನಿನ್ನ ನಾಟಕ ಅಂತ ಜೋರು ಧ್ವನಿಲಿ ಹೇಳ್ದ. ಅಲ್ಲಿ ಆಗ್ತಿದ್ದ ಶಬ್ದಕ್ಕೆ ಮಾಯಾ ಮತ್ತು ಅಶ್ವಥ್ ಅಲ್ಲಿಗೆ ಬಂದರು. ಮಾಯಾ ವಿಕ್ರಮ್ ಎದ್ದು ನಿಂತಿರೋದು ನೋಡಿ ಅವನ ಹತ್ರ ಓಡಿ ಬಂದು, ವಿಕ್ರಮ್ ನಿಮ್ಗೇನೂ ಆಗಿಲ್ವಾ? ಇದೆಲ್ಲ ಹೇಗೆ ಸಾಧ್ಯ? ನನ್ನ ಕಣ್ಣಲ್ಲಿ ನನಗೆ ನಂಬೋಕೆ ಆಗ್ತಿಲ್ಲ ಅಂದ್ಲು. ವಿಕ್ರಮ್ ಮಾಯಾ ಕಣ್ಣಲ್ಲಿದ್ದ ಕಾಳಜಿ ಪ್ರೀತಿ ನೋಡಿ ಇಷ್ಟು ದಿನ ಅವಳನ್ನು ನೋಯಿಸಿದ್ದಕ್ಕೆ ಗಿಲ್ಟ್ ಫೀಲ್ ಮಾಡಿಕೊಂಡು ಅವಳನ್ನು ತಪ್ಕೊಂಡು
ಸಾರಿ ಮಾಯಾ, ನಿನ್ನನ್ನು ಇಷ್ಟು ದಿನ ತುಂಬ ನೋಯಿಸಿದ್ದೀನಿ. ನನಗೇನೂ ಆಗಿಲ್ಲ. ನಾನು ಅಶ್ವಥ್ ಇಬ್ಬರು ಆಕ್ಸಿಡೆಂಟ್ ಆಗಿರೋ ಹಾಗೆ ನಾಟಕ ಮಾಡ್ದು ಅಷ್ಟೆ. ಶ್ರಾವ್ಯ: ಏನು ವಿಕ್ರಮ್ ಇದು? ಯಾಕೆ ಈ ರೀತಿ ಮಾಡಿದೆ? ಈ ರೀತಿ ನಾಟಕ ಮಾಡೋ ಅಗತ್ಯ ಏನಿತ್ತು? ವಿಕ್ರಮ್ ಸರ್ಕ್ಯಾಸ್ಟಿಕ್ ಆಗಿ ನಗ್ತಾ, ಅಗತ್ಯ ಇತ್ತು ಶ್ರಾವ್ಯ. ಇಲ್ದಿದ್ರೆ ನಿನ್ನ ನಿಜವಾದ ಮುಖ ನನ್ನ ಡ್ಯಾಡಿಗೆ ಗೊತ್ತಾಗ್ತಿರ್ಲಿಲ್ವಲ್ಲ. ದೇವರಾಜ್: ಇಲ್ಲಿ ಏನು ನಡೀತಿದೆ ವಿಕ್ರಮ್? ನನಗೇನೂ ಅರ್ಥ ಆಗ್ತಿಲ್ಲ. ವಿಕ್ರಮ್: ಯಾಕೆ ಡ್ಯಾಡಿ, ಇನ್ನೂ ಏನೂ ಅರ್ಥ ಆಗ್ತಿಲ್ವಾ? ನೀವು ಇಷ್ಟು ಇನ್ನೋಸೆಂಟ್ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಮಾಯನ ದೂರ ಮಾಡೋಕ್ಕೆ ಅಂತ ಈ ಶ್ರಾವ್ಯನ ಕರ್ಕೊಂಡು ಬಂದ್ರಿ. ಈ ಶ್ರಾವ್ಯ ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ ಡ್ಯಾಡಿ, ಇವಳು ನಿಜವಾಗ್ಲೂ ಪ್ರೀತಿ ಮಾಡಿದ್ದು ನನ್ನ ಆಸ್ತಿ ಅಂತಸ್ತು ನನಗಿರೋ ಹೆಸರನ್ನ ಮಾತ್ರ. ಇಷ್ಟು ದಿನ ಈ ಶ್ರಾವ್ಯ ನನ್ನ ನೋಡ್ಕೊಂಡ್ಲು ಅಂತ ನೀವು ಅಂದ್ಕೊಂಡಿದ್ದೀರಾ? ಆದರೆ ಇವಳು ನಿಮ್ಮ ಮುಂದೆ ಮಾತ್ರ ನನ್ನ ನೋಡ್ಕೊಳ್ಳಾಗ ಆ್ಯಕ್ಟ್ ಮಾಡ್ತಾಯಿದ್ಲು. ಹಗಲು ರಾತ್ರಿ ನನಗೇನು ಬೇಕು ಏನು ಬೇಡ ಅಂತ ತಿಳ್ಕೊಂಡು ನನ್ನ ಆರೈಕೆ ಮಾಡಿದ್ದು ನೀವು ದ್ವೇಷಿಸ್ತಿರಲ್ಲ, ಇದೇ ಮಾಯಾನೇ. ಶ್ರಾವ್ಯ: ವಿಕ್ರಮ್, ಯಾಕೆ ಈ ರೀತಿ ಸುಳ್ಳು ಹೇಳ್ತಿದ್ಯಾ? ಇಷ್ಟು ದಿನ ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ಇದೇನಾ ನೀನು ಕೊಡೋ ಬೆಲೆ? ವಿಕ್ರಮ್: ಶಟಪ್ ಶ್ರಾವ್ಯ, ಇನ್ನೊಂದು ಮಾತಾಡಿದ್ರು ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಕೋಪದಲ್ಲಿ ಹೇಳ್ದ. ಅವನ ಕೋಪ ನೋಡಿ ಶ್ರಾವ್ಯ ಹೆದರಿ ಹಿಂದೆ ಹೋದ್ಲು. ವಿಕ್ರಮ್ ತನ್ನ ತಂದೆ ಕಡೆ ತಿರುಗಿ, ಡ್ಯಾಡಿ, ನೀವು ಸಾಕ್ಷಿ ಇಲ್ಲದೆ ಏನೂ ನಂಬಲ್ಲ ಅಂತ ನನಗೆ ಗೊತ್ತು ಅಂತ ಹೇಳಿ, ವಿಕ್ರಮ್: ಅಶ್ವಥ್, ನಿನಗೆ ಕೆಲವು ಫೋಟೋಸ್ ವೀಡಿಯೋಸ್ ಕಳಿಸಿದ್ನಲ್ಲ, ಅದನ್ನು ಡ್ಯಾಡಿಗೆ ತೋರಿಸು ಅಂತ ಹೇಳ್ದ. ಅದರಲ್ಲಿ ಶ್ರಾವ್ಯ ಮುಂಚೆ ಡೇಟ್ ಮಾಡ್ತಿದ್ದ ಹುಡುಗರ ಡೀಟೇಲ್ಸ್, ಫೋಟೋಸ್, ವೀಡಿಯೋಸ್ ಎಲ್ಲ ಇತ್ತು. ಅಶ್ವಥ್ ದೇವರಾಜ್ಗೆ ಫೋಟೋಸ್ ವೀಡಿಯೋಸ್ ತೋರಿಸ್ತಿದ್ದ ಹಾಗೆ ದೇವರಾಜ್ ಮುಖ ಕೋಪದಲ್ಲಿ ಕೆಂಪಗಾಯಿತು. ದೇವರಾಜ್ ಶ್ರಾವ್ಯ ಕಡೆ ತಿರುಗಿ, ಏನು ಶ್ರಾವ್ಯ ಇದೆಲ್ಲ? ನೀನು ನನ್ನ ಮಗನಿಗೆ ದ್ರೋಹ ಮಾಡ್ದ? ಶ್ರಾವ್ಯ ತಬ್ಬಿಬ್ಬಾಗಿ, ಇಲ್ಲ ಇಲ್ಲ ಅಂಕಲ್, ಅದು ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಕ್ರಮ್ ಮಧ್ಯೆ ಮಾತಾಡ್ತಾ, ಏನು ಎಕ್ಸ್ಪ್ಲೇನ್ ಮಾಡ್ತೀಯಾ ಶ್ರಾವ್ಯ? ಹೇಗೆ ಎಲ್ರಿಗೂ ಮೋಸ ಮಾಡಿದೆ ಅಂತನಾ? ಇನ್ನೂ ನಿನ್ನ ಮಾತು ನಂಬೋಕೆ ಇಲ್ಲಿ ಯಾರೂ ದಡ್ರು ಇಲ್ಲ. ಇನ್ನು ಯಾವತ್ತೂ ನಿನ್ನ ಮುಖ ತೋರಿಸ್ಬೇಡ. ನಿನ್ನ ಥಿಂಗ್ಸ್ನೆಲ್ಲ ಎತ್ಕೊಂಡು ಹೋಗ್ತಾ ಇರು ಅಂದ. ಆಗ ಶ್ರಾವ್ಯ ದೇವರಾಜ್ ಹತ್ರ ಹೋಗಿ, ಅಂಕಲ್, ನನ್ನ ಮಾತು ಕೇಳಿ, ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಅಂದ್ಲು. ದೇವರಾಜ್ ಅವಳ ಮಾತನ್ನು ಅರ್ಧಕ್ಕೆ ತಡೆದು, ಸಾಕು ಶ್ರಾವ್ಯ, ನಿಲ್ಲಿಸು. ಇನ್ನೇನು ಹೇಳಬೇಡ. ಇನ್ನು ಒಂದು ಕ್ಷಣನೂ ನನ್ನ ಕಣ್ಣು ಮುಂದೆ ನಿಲ್ಲಬೇಡ. ಮತ್ತೆ ನಿನ್ನ ಮುಖ ನನಗೆ ಕಾಣಿಸಿದ್ರೆ ಆ ಕ್ಷಣನೇ ನಿನ್ನ ಸಾವು ಗ್ಯಾರಂಟಿ. ಗೆಟ್ ಔಟ್ ಅಂತ ಜೋರಾಗಿ ಕೂಗ್ದ. ಶ್ರಾವ್ಯಗೆ ಈಗ ಅರಿವಾಗಿತ್ತು, ನಾನು ಇನ್ನೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ತಿಳಿದು ಎಲ್ಲರ ಮುಖವನ್ನು ಒಂದು ಸಾರಿ ನೋಡಿದ್ಲು. ಯಾರು ತನ್ನ ರಕ್ಷಣೆಗೆ ಬರಲ್ಲ ಅಂತ ಗೊತ್ತಾಗಿ ತಕ್ಷಣ ಅವಳ ಮನೆ ಬಿಟ್ಟು ಹೊರಗೆ ಬಂದ್ಲು. ಶ್ರಾವ್ಯ ಅಲ್ಲಿಂದ ಹೊರಗೆ ಬರ್ತಿದ್ದ ಹಾಗೆ ಒಂದು ನೀರವ ಮೌನ ಆ ರೂಮ್ ತುಂಬ ಆವರಿಸ್ತಿತ್ತು. ದೇವರಾಜ್ಗೆ ಇನ್ನೂ ಕೋಪ ಇಳ್ದಿರಲಿಲ್ಲ. ಅಲ್ಲೇ ಇದ್ದ ಚೇರ್ ಮೇಲೆ ಕುಸ್ತು ಕೂತ್ಕೊಂಡ. ವಿಕ್ರಮ್ ಮುಖ ನೋಡಿ, ನನಗೆ ಕ್ಷಮಿಸು ವಿಕ್ರಮ್, ಶ್ರಾವ್ಯ ಹೀಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಅಂದ. ವಿಕ್ರಮ್ ದೇವರಾಜ್ ಹೆಗಲ ಮೇಲೆ ಕೈ ಇಟ್ಟು, ಡ್ಯಾಡಿ, ನೀವು ಗಿಲ್ಟ್ ಫೀಲ್ ಮಾಡಬೇಡಿ, ಈಗ ಎಲ್ಲ ಸರಿ ಆಯ್ತಲ್ಲ ಅಂತ ಅಂದ. ದೇವರಾಜ್ ನಿಟ್ಟುಸಿರು ಬಿಟ್ಟು, ಸರಿ ವಿಕ್ರಮ್, ನಾನು ಹೊರಗೆ ಹೋಗಿ ಬರ್ತೀನಿ, ವಾತಾವರಣ ಚೇಂಜ್ ಆದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ಅಲ್ಲಿಂದ ಎದ್ದು ಹೋದರು. ಅಶ್ವಥ್ ಕೂಡ ದೇವರಾಜ್ ಹಿಂದೆನೇ ಹೋದ. ವಿಕ್ರಮ್ ಮಾಯಾ ಹತ್ರ ಬಂದು, ಮಾಯಾ, ನನಗೆ ಕ್ಷಮಿಸ್ತೀಯಾ ಅಂದ. ಮಾಯಾ ವಿಕ್ರಮ್ ಕೈ ಹಿಡ್ಕೊಂಡು, ಕ್ಷಮಿಸೋದಕ್ಕೆ ನೀವೇನು ತಪ್ಪು ಮಾಡಿಲ್ಲ ವಿಕ್ರಮ್, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ನಕ್ಲು. ವಿಕ್ರಮ್, ಅಬ್ಬಾ, ಕೊನೆಗೂ ನನ್ನ ಹೆಂಡತಿ ಮುಗ್ದಲ್ಲಿ ನಗು ನೋಡಿ ನನಗೆ ಸ್ವರ್ಗನೇ ಸಿಕ್ತಾಗ ಹಾಗಾಯಿತು ಅಂತ ಅಂದ. ಮಾಯಾ, ಆದರೂ ವಿಕ್ರಮ್, ನೀವು ನನ್ನ ಹತ್ರ ನಾಟಕ ಮಾಡೋ ಅವಶ್ಯಕತೆ ಏನಿತ್ತು? ನನ್ನ ಹತ್ರ ನಿಜ ಹೇಳ್ಕೊಳ್ಬೋದಿತ್ತಲ್ವಾ? ವಿಕ್ರಮ್, ನಿಜ ಹೇಳಬೇಕು ಅಂತ ತುಂಬ ಸಾರಿ ಟ್ರೈ ಮಾಡಿದೆ ಮಾಯಾ, ಆದರೆ ಆ ಶ್ರಾವ್ಯ ಯಾವಾಗಲೂ ನನ್ನ ಮೇಲೆ ಕಣ್ಣಿಟ್ಟಿದ್ಲು, ಅದಕ್ಕೆ ಹೇಳೋಕ್ಕಾಗಲಿಲ್ಲ. ಮಾಯಾ, ಹೋಗಲಿ ಬಿಡಿ ವಿಕ್ರಮ್, ಈಗ ಎಲ್ಲ ಮುಗೀತು, ಹೊಸ ಲೈಫ್ ಸ್ಟಾರ್ಟ್ ಮಾಡೋಣ. ವಿಕ್ರಮ್, ಎಸ್ ಮಾಯಾ, ವಿ ಕ್ಯಾನ್ ಅಂತ ಹೇಳಿ ಅವಳನ್ನ ತನ್ನ ಹತ್ರ ಕೇಳಿಕೊಂಡು ಅವಳ ಸೊಂಟ ಬೆಳೆಸಿ ಅವಳ ಕಿವಿ ಹತ್ತಿರ ಬಾಗಿ, ಮಾಯಾ, ಯಾಕೋ ತುಂಬ ಚಳಿ ಆಗ್ತಿದೆ, ಏನೂ ಕೊಡಲ್ವಾ? ಮಾಯಾ ನಾಚಿಕೆಯಿಂದ ಅವಳ ಮುಖ ಕೆಂಪಾಯಿತು. ಏನು ಬೇಕು ನಿಮಗೆ? ಕಾಫಿ ತರಲಾ?
ವಿಕ್ರಮ್: ನಾನು ಕಾಫಿ ಕೇಳಲಿಲ್ಲ ಮಾಯಾ. ಐ ವಾಂಟ್ ಯು. ನನಗೆ ಇವತ್ತು ಎಲ್ಲ ಬೇಕು, ಕೊಡ್ತೀಯಾ ಅಂತ ಅವಳ ಕಿವಿ ಹತ್ರ ಪಿಸ್ಕೊಟ್ಟ. ಮಾಯಾ ನಾಚಿಕೊಂಡು: ವಿಕ್ರಮ್ ಬಿಡಿ, ನನಗೆ ತುಂಬ ಕೆಲಸ ಇದೆ. ಆಗಲೇ 7 ಗಂಟೆ ಆಗ್ತಿದೆ, ಅಡುಗೆ ಬೇರೆ ಮಾಡಿಲ್ಲ. ಏನು ಮಾಯಾ ನೀನು, ಅವತ್ತು ನಾನು ಬೇಡ ಅಂದರೂ ನನ್ನ ಟೆಂಪ್ಟ್ ಮಾಡಿ ಇಲ್ಲದೇ ಇರೋ ಆಸೆ ನನಗೆ ಬರೋ ಹಾಗೆ ಮಾಡಿದೆ. ಅವತ್ತೇ ಲಾಸ್ಟ್ ನೀನು ನನಗೆ ಸಿಕ್ಕಿದ್ದು. ಇಲ್ಲಿವರೆಗೂ ಈ ಟೈಮ್ಗೋಸ್ಕರ ವೆಯ್ಟ್ ಮಾಡಿದ್ದೀನಿ. ಕಣ್ಣು ಮುಂದೆನೇ ನೀನಿದ್ದರೂ ಏನೂ ಮಾಡೋಕ್ಕಾಗದೆ ಎಷ್ಟು ಒದ್ದಾಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಅಟ್ಲೀಸ್ಟ್ ಈಗ ಒಂದು ಕಿಸ್ ಆದರೂ ಕೊಡು, ಮಿಕ್ಕಿದ ನೈಟ್ಗೆ ನೋಡ್ಕೊಳ್ಳೋಣ. ಮಾಯಾ: ಇಲ್ಲ, ನನಗೆ ಮೂಡಿಲ್ಲ, ನಾನು ಕೊಡಲ್ಲ. ವಿಕ್ರಮ್: ಏನು ಮೂಡಿಲ್ವಾ? ಅಷ್ಟೇ ತಾನೇ, ನನಗೆ ಗೊತ್ತು ನಿನಗೆ ಮೂಡ್ ಹೇಗೆ ಬರ್ಸೋದು ಅಂತ ಹೇಳಿ ಲಿಪ್ ಕಿಸ್ ಮಾಡೇ ಬಿಟ್ಟ ವಿಕ್ರಮ್. ರಾತ್ರಿವರೆಗೂ ಇಷ್ಟು ಸಾಕು ಮಾಯಾ, ಏನೋ ಕೆಲಸ ಇದೆ ಅಂದಲ್ಲ, ಅದನ್ನು ಮುಗಿಸಿ ಬಾ, ಕಾಯ್ತಿರ್ತೀನಿ. ಮಾಯಾ: ವಿಕ್ರಮ್, ನೀವಿಷ್ಟು ಪೋಲಿ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿ ನಾಚ್ಕೊಂಡು ಅಲ್ಲಿಂದ ಓಡಿ ಹೋದ್ಲು. ಓಕೆ, ಎಪಿಸೋಡ್ ನೋಡ್ಕೊಂಡು ಬಂದ್ರಿ ಅಲ್ಲ. ಸೊ ಇವಾಗ ಶ್ರಾವ್ಯ ಏನಕ್ಕಾಗಿ ಇಂಡಿಯಾಗೆ ಬಂದಿದ್ದಾಳೆ, ವಿಕ್ರಮಿಂದ ಏನಕ್ಕೆ ಬಿದ್ದಿದ್ದಾಳೆ, ಅವಳು ಬಿದ್ದಿರೋದು ಪ್ರೀತಿಗೋಸ್ಕರ ಅಲ್ಲ, ಹಣಕ್ಕೋಸ್ಕರ ಅಂತ ದೇವರಾಜ್ ಮುಂದೆ ಎಲ್ಲ ನಿಜ ಒಪ್ಪಿಸಿದಾಗಿದೆ. ವಿತ್ ಪ್ರೂಫ್ ಅಂದರೆ ಫೋಟೋಸ್ ಆ್ಯಂಡ್ ವೀಡಿಯೋಸ್ನ ತಂದು ಅವ್ರ ಮುಂದೆ ಇಟ್ಟಿರೋದಾಗಿದೆ. ಸೊ ಈಗ ನಮ್ಮ ವಿಕ್ರಮ್ ಹಾಗೆ ಮಾಯಾ ಒಂದಾಗೋ ಸಮಯ, ಎಕ್ಸ್ಪೆಷಲಿ ಈ ಎಪಿಸೋಡಲ್ಲಿ ದೇವರಾಜ್ಗೆ ಶ್ರಾವ್ಯ ಏನಕ್ಕೆ ಬಂದಿದ್ಲು ಅಂತ ಗೊತ್ತಾಯಿತು. ಮಾಯಾಗೆ ವಿಕ್ರಮ್ ತನಗೆ ಮೋಸ ಮಾಡ್ತಿಲ್ಲ, ತನ್ನ ತುಂಬ ಪ್ರೀತಿಸ್ತಾ ಇದ್ದಾನೆ, ಇದಕ್ಕಾಗಿಯೇ ಇಷ್ಟೆಲ್ಲ ಮಾಡಿದ್ದು ಅವನು ಇಷ್ಟು ದಿನ ಮಾಡಿದ ನಾಟಕ ಅಂತೇಳಿ ಗೊತ್ತಾಗಿದೆ. ಇನ್ನೇನು ಬೇಕು ಅವಳಿಗೆ ಗೊತ್ತಾಗಲ್ಲ. ಸೊ ಬೇಕಾದ್ರೆ ಹೆಂಡತಿಗೆ ಗೊತ್ತಾಗು ಅನ್ನೋದಲ್ವಾ. ಇಷ್ಟು ದಿನ ವಿಕ್ರಮ್ ಕಷ್ಟಪಡ್ತಿದ್ದು ಕೂಡ ಅಷ್ಟಕ್ಕೇನೆ. ಸೊ ಈಗ ಎಲ್ಲ ಗೊತ್ತಾಗಿದ್ದಾಗಿದೆ. ಶ್ರಾವ್ಯ ಏನೇ ಹೇಳಿದ್ರು ದೇವರಾಜ್ ಅದನ್ನು ಕೇಳೋ ಪರಿಸ್ಥಿತಿಲಿ ಇರಲಿಲ್ಲ, ಅಷ್ಟು ತಾಳ್ಮೆ ಕೂಡ ಅವನಿಗೆ ಇರಲಿಲ್ಲ. ಈಗ ಶ್ರಾವ್ಯ ಬೇರೆ ದಾರಿಯಲ್ಲಿರೋ ಮನೆ ಬಿಟ್ಟು ಹೋಗಿದ್ದಾಯಿತು. ಮಾಯಾ ಹಾಗೆ ವಿಕ್ರಮ್ನ ಹೊಸ ಲೈಫ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಹೀಗೆ ಸ್ಟಾರ್ಟ್ ಆಗುತ್ತೆ, ಏನಾಗುತ್ತೆ ನೆಕ್ಸ್ಟ್, ಏನಾಗುತ್ತೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ಬ್ಲಾಗ್ಸ್. ಮತ್ತು ಆದಷ್ಟು ಈಗ ನೆಕ್ಸ್ಟ್ ಎಪಿಸೋಡ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಕೀಪ್ ವಾಚಿಂಗ್. ಲವ್ ಯು ಆಲ್. ಬೈ.